ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಇಲ್ಲಿ ಸಬ್ಬಕ್ಕಿದು ಚಪಾತಿ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ತುಂಬ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಹೇಗೆ ಮಾಡೋದು ಅಂತ ಒಂದ್ಸರಿ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1/4 kg ಆಗೋಷ್ಟು ಅಂದರೆ 1 ಕಪ್ಪಲ್ಲಿ ಸಬ್ಬಕ್ಕಿ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇದನ್ನು ನಾವು ಬಣ್ಣ ಬರೋವರೆಗೂ ಹುರ್ಕೋಬೇಕಾಗತ್ತೆ. ಅಂದರೆ ಇದು ಸಬ್ಬಕ್ಕಿ ಸ್ವಲ್ಪ ದಪ್ಪ ಆಗುತ್ತೆ ಹುರಿತಾ ಅಲ್ಲಿವರೆಗೂ ನಾವು ಇದನ್ನು ಹುರ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಅದು ಕಲ್ಲರು ತುಂಬ ವೈಟ್ ಆಗುತ್ತೆ ಹುರಿತಾ ಅಲ್ಲಿವರೆಗೂ ಹುರ್ಕೋಬೇಕಾಗತ್ತೆ. ನೋಡಿ, ಇದು ಹುರಿದಿರೋ ಸಾಕಾಗುತ್ತೆ. ನನಗೆ 5 ನಿಮಿಷ ನಾನು ಇಲ್ಲಿ ಹುರ್ಕೊಂಡಿರೋದು ಕರೆಕ್ಟಾಗಿ. ನೋಡಿ, ಇದನ್ನು ನಾನು ಒಂದು ತಟ್ಟೆಗೆ ಹಾಕಿ ಹಾರಕ್ಕಿಟ್ಟಿದ್ದೀನಿ. ಬಿಸಿನಲ್ಲೇ ಹಾಕ್ಕೊಂಡ್ರೆ ಪೌಡ್ರ್ ಆದರೆ ಅದು ಚೆನ್ನಾಗಿರಲ್ಲ. ಆದಮೇಲೆ ನಾವು ಇದನ್ನು ಪೌಡ್ರ್ ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲೊಂದು ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ. ಪೌಡ್ರ್ ಆಗಿದೆ. ಇನ್ನೊಂದೇನಪ್ಪ ಅಂತಂದರೆ ನಾನು ಇಲ್ಲಿ ಜರಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ಅದು ದಪ್ಪ ಎಲ್ಲ ಇರುತ್ತಲ್ಲ, ಕಲಿಸಿದಾಗ ಅದು ಸಿಗೋ ಚಾನ್ಸಸ್ ಇರುತ್ತೆ. ಮತ್ತು ಲಟ್ಟಿಸ್ಬೇಕಾದ್ರೆ ಅದು ಕಿತ್ತೋಗುತ್ತೆ ಒತ್ತಬೇಕಾದ್ರೆ. ಹಾಗಾಗಿ ನಾನು ಇದೆಲ್ಲ ಜರಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಹದಕ್ಕೆ ಅಂದರೆ ರವೆಗಿನ್ನ ಸಣ್ಣ ಇರಬೇಕು. ಹಿಟ್ಟಾಗಿ ಅಷ್ಟು ಹಿಟ್ಟು ಫೈನ್ ಹಿಟ್ಟು ನಾವು ಮಿಲ್ಲಲ್ಲಿ ಮಿಡಿಸೋ ಥರ ಆಗಲ್ಲ, ಅಲ್ಲಿವರೆಗಾದರೂ ಓಕೆ. ಅದೇ ಜಾರಿಗೆ ನಾನಿಲ್ಲಿ ಒಣಗಿರೋವಂಥ ಕರ್ಬೇವಿನ ಸೊಪ್ಪು, 2 ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟೂ ತರಿ ಪೇಸ್ಟ್ ಮಾಡ್ಕೊತೀನಿ. ನೀರು ಹಾಕಬಾರ್ದು, ಹಾಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಕುಟಾಣಿ ಇದ್ದರೆ ಕುಟ್ಕೊಂಡ್ರೂ ನಡೆಯುತ್ತೆ. ಸೊ ನೋಡಿ, ಈಗ ಪೇಸ್ಟ್ ಆಗಿದೆ. ಆ ಪೇಸ್ಟನ್ನ ನಾನು ಈ ಹಿಟ್ಟಿನ ಜೊತೆಗೆ ಸೇರಿಸ್ಕೊತೀನಿ. ನೋಡಿ, ಈ ಥರ ತರಿ ಆದರೆ ಸಾಕಾಗತ್ತೆ. ಆ ಜಾರಲ್ಲಿರೋದನ್ನೆಲ್ಲ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನಿವಾಗ ಕಾಳು ಮೆಣಸಿನ ಪುಡಿ ಅದನ್ನು ಸ್ವಲ್ಪನೂ ಇದಕ್ಕೆ ಸೇರಿಸ್ಕೊತೀನಿ. ಹಾಗೆ ಜೊತೆಗೆ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಸೇರಿಸ್ಕೊತೀನಿ. ಈಗ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇಲ್ಲಿ ಇದಕ್ಕೆ ಆಲೂಗೆಡ್ಡೆ ಹಾಕೋಬೇಕಾಗತ್ತೆ. ಸೊ ನಾನು ಇಲ್ಲಿ ಬೆಂದಿರುವಂಥ 2 ಮೀಡಿಯಮ್ ಸೈಜ್ ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಅದನ್ನು ನಾವು ತುರ್ಕೊಳ್ಳೋಣ. ಇದು ನಾನು ತುರ್ಕೊತೀನಿ, ಇಲ್ಲಾಂದರೆ ಸ್ಮ್ಯಾಶರ್ ಇದ್ದರೆ ಅದನ್ನು ಬೇಕಾದರೂ ಮಾಡ್ಕೋಬೋದು. ತುರಿದ್ರೆ ಚೆನ್ನಾಗಿ ಸಿಗುತ್ತೆ, ಗಂಟಿರೋದಿಲ್ಲ. ಹಾಗಾಗಿ ತುರಿದಿಟ್ಕೋತೀನಿ. ನೋಡಿ, ಈ ಥರ ತುರ್ಕೋಬೇಕಾಗತ್ತೆ. ಇದನ್ನು ಸಹ ಹಿಟ್ಟಿನ ಜೊತೆಯಲ್ಲೇ ಈಗ ಸೇರಿಸ್ಕೊಳ್ಳೋಣ. ಮೊದಲಿಗೆ ಇದನ್ನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಿಟ್ಟು ಜೊತೆಯಲ್ಲಿ ಹಾಕಿರೋವಂಥ ಇದು ಪೇಸ್ಟು ಮತ್ತು ಕಾಳು ಮೆಣಸಿನ ಪುಡಿ, ಉಪ್ಪು, ಆಲೂಗಡ್ಡೆ ಇದನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಆಗಿದ ಮೇಲೆ ನೀರು ಹಾಕ್ಕೊಂಡು ನಾವು ಕಲಿಸ್ಕೋಬೇಕಾಗತ್ತೆ. ನಾನಿಲ್ಲಿ ನೀರನ್ನ ಅಂದರೆ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ತರಿದು ಪೇಸ್ಟು, ಹಾಗಾಗಿ ಅದೇ ಜಾರಿಗೇ ನೀರು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊತೀನಿ. ನಾನು ಬೇರೆ ನೀರು ಮಾಡ್ಕೊಳ್ಳಲ್ಲ. ಇದು ನೀರು ತೊಗೊಳುತ್ತೆ, ತುಂಬ ನೀರು ತೊಗೊಳುತ್ತೆ. 1 ಲೋಟದಷ್ಟು ನೀರು ತೊಗೊಳುತ್ತೆ, ದೊಡ್ಡ ಲೋಟದಲ್ಲೇ ತೊಗೊಳುತ್ತೆ. ನಾವು ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀವಲ್ಲ ಅದೇ ರೀತಿಯೇ ಇದನ್ನು ಕಲಿಸ್ಕೋಬೇಕಾಗತ್ತೆ. ತುಂಬ ರುಚಿಯಾಗಿರುತ್ತೆ. ನೋಡಿ, ಇದನ್ನು ನೀಟಾಗಿ ಕಲಿಸ್ಕೊಂಡು ಈ ಹದಕ್ಕೆ ಇಟ್ಕೋಬೇಕಾಗತ್ತೆ. ನೋಡಿ, ಈ ಥರ ಸಾಫ್ಟಾಗಿ ಕಲಿಸ್ಕೋಬೇಕಾಗತ್ತೆ. ಇದನ್ನು ನಾನು 5 ನಿಮಿಷದ ಕಾಲಗಳ ಮುಚ್ಚಿಟ್ಬಿಡ್ತೀನಿ. ಇದು ಅಂದರೆ ಹಿಟ್ಟು ದಣಿಬೇಕು ಅಂತೇಳಿ ಹೇಳ್ತೀವಲ್ಲ, ಹಾಗಾಗಿ ಅದು ಮುಚ್ಚಿಡೋಣ. 5 ನಿಮಿಷ ಆಗಲಿ. 5 ನಿಮಿಷ ಆದಮೇಲೆ ಇದನ್ನು ನಾವು ಲಟ್ಸ್ಕೋಬೇಕಾಗತ್ತೆ. ನೋಡಿ, ಇದು 5 ನಿಮಿಷ ಆಗಿದೆ, ನಾನು ತೆಗೆದಿದ್ದೀನಿ. ನೋಡಿ, ಈ ಥರ ಆಗಿರುತ್ತೆ. ನಿಮಗೆ ತುಂಬ ಗಟ್ಟಿ ಅನಿಸಿದ್ರೆ ಹಿಟ್ಟನ್ನ ಸ್ವಲ್ಪ ನೀರು ಹಾಕ್ಕೊಂಡು ತಳ ಮಾಡ್ಕೋಬೋದು. ತುಂಬ ಅಲ್ಲ, ಸುಮ್ಮನೆ ನೀರು ಚುಮ್ಸ್ಕೊಳ್ತಾರೆ. ಇಲ್ಲಿ ನನಗೆ ಕರೆಕ್ಟಾಗಿದೆ. ಸೊ ನಾನಿಲ್ಲಿ ನೋಡಿ, ಇದನ್ನ ರೆಡಿ ಮಾಡ್ಕೊತೀನಿ ಲಟ್ಸೋದಕ್ಕೆ. ಸೊ ಮೊದಲಿಗೆ ನಾನಿಲ್ಲಿ 1 ಉಂಡೆ ಅಷ್ಟು ತೊಗೊಂಡಿದ್ದೀನಿ. ನೋಡಿ, ನಾವು ಚಪಾತಿ ಥರನೇ, ಆದರೆ ತೀರಾ ತೆಳ ಮಾಡಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕಾಗತ್ತೆ. ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಉದುರಿಸ್ಕೊಂಡು ಲಟ್ಸ್ಕೊತಾ ಇದ್ದೀನಿ. ನೋಡಿ, ನೀಟಾಗಿ ಬರುತ್ತೆ. ತುಂಬ ಎಳೆಯೋದಕ್ಕೆ ಹೋಗಬಾರ್ದು, ಅದು ಕಿತ್ತೋಗ್ಬಿಡುತ್ತೆ. ಸೊ ಸಾಫ್ಟಾಗಿ ಇದು ಮಾಡಬೇಕು. ನೋಡಿ, ಇದನ್ನೆಲ್ಲ ಲಟ್ಸ್ಕೊಂಡಾಗಿದೆ. ನಾನಿವಾಗ ಇದನ್ನು ಒಂದು ಶೇಪ್ ನೀಟಾಗಿ ಕಾಣಲಿ ಅಂತ ನಾನೊಂದು ಬಾಕ್ಸ್ ಮುಚ್ಚಲದಿಂದ ಅದಕ್ಕೊಂದು ನೀಟಾಗಿ ಒಂದು ರೌಂಡ್ ಶೇಪ್ ಬರೋ ಹಾಗೆ ಮಾಡ್ಕೊತೀನಿ. ಸೈಡ್ಸಲ್ಲಿ ಇರೋದನ್ನ ತೆಕ್ಕೊಂಡು ತುಂಬ ಸಾಫ್ಟಾಗಿ ಬರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೋಡಿ, ಈಗ ತವ ರೆಡಿಯಾಗಿದೆ, ಬಿಸಿಯಾಗಿದೆ. ನಾನು ಈ ತವ ಮೇಲೆ ಹಾಕ್ಕೊತೀನಿ. ತಿನ್ನೋದಕ್ಕೂ ರುಚಿಯಾಗಿರುತ್ತೆ, ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಇದ್ರ ಮೇಲೆ ನೀವು ಎಣ್ಣೆ ಅಥವಾ ತುಪ್ಪ ಏನಾದರೂ ಬಳಸ್ಕೋಬಹುದು. ನಾನಿಲ್ಲಿ ಎಣ್ಣೆನೇ ಹಾಕ್ಕೊತಾ ಇದ್ದೀನಿ. ನೋಡಿ, ಎಣ್ಣೆ ಹಾಕ್ತಿದ್ದಾಗೆ ಅದು ಉಬ್ಬುತ್ತೆ ಪುರಿ ಥರ. ನೋಡಿ ಎಷ್ಟು ಚೆನ್ನಾಗಾಗುತ್ತೆ.
ಎರಡೂ ಬದಿಗೂ ಎಣ್ಣೆ ಹಾಕಿ ನಾವು ಸುಟ್ಕೋಬೇಕಾಗತ್ತೆ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಬೇಡಿ, ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದ್ರೆ ಹೇಗೆ ಮಾಡಿದ್ವಿ ಅನ್ನೋದು ಅರ್ಥನೇ ಆಗೋದಿಲ್ಲ. ದಯವಿಟ್ಟು ನೋಡಿ, ಈ ಥರ ಉಟ್ಕೊಂಡು ಬರುತ್ತೆ, ಸಾಫ್ಟಾಗಿರುತ್ತೆ ಚಪಾತಿ ಮಾತ್ರ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ರುಚಿಯಾಗಿ ಮಾಡುವಂಥದ್ದು. ನೋಡಿದ್ರಲ್ಲ, ಈ ರೀತಿ ಉಬ್ಬಿ ಬರುತ್ತೆ ಚಪಾತಿ, ತುಂಬ ರುಚಿಯಾಗಿರುತ್ತೆ. ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಸೊ ಯಾರೆಲ್ಲ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್.